ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಏಡಿ ಹಿಡಿಲಿಕ್ಕೆ ಬಂದಿದ್ದೇನೆ. ಸುಮಾರು ಒಂದು 10-15 ಏಡಿಗಳನ್ನು ಹಿಡಿದಿದ್ದೇವೆ. ನನ್ನ ಜೊತೆ ನಮ್ಮ ಕೃಷ್ಣ ಅವರಿದ್ದಾರೆ. ಈಗ ಏಡಿಯನ್ನು ಹೇಗೆ ಹಿಡಿತಾರೆ, ಏಡಿಯ ಕಾಲನ್ನು ಹೇಗೆ ಕಟ್ತಾರೆ, ಅದರ ಬಗ್ಗೆ ನಾನು ನಿಮಗೆ ಈಗ ಡೀಟೇಲ್ ಕೊಡ್ತಾ ಇದ್ದೇನೆ. ನೋಡಿ, ಇದನ್ನು ತೆಗಿಯೋಣ ಫಸ್ಟಿಗೆ. ನೋಡಿ, ಇದರ ಕಾಲುಗಳನ್ನು ನಾನು ಕಟ್ಟಿದ್ದೇನೆ ಆಲ್ರೆಡಿ. ನೋಡಿ, ಸೈಜ್ ನೋಡಿ ಏಡಿದ್ದು. ಇದನ್ನೀಗ ಓಪನ್ ಮಾಡೋಣ ಫಸ್ಟಿಗೆ. ಈ ಚೀಲದೊಳಗಡೆ ಇದೆ ಸುಮಾರು ಒಂದು 10-15 ಏಡಿ ಇದೆ. ಈ ಬಲೆ ಒಳಗಡೆ ಹಾಕಿಟ್ಟಿದ್ದೇನೆ. ಇದನ್ನು ಹಿಡಿಯೋದು ಹೇಗೆ ಹಾಗೂ ಏಡಿಯ ಕಾಲುಗಳನ್ನು ಕಟ್ಟೋದು ಹೇಗೆ ಅಂತ ನಿಮಗೆ ಇವತ್ತು ತೋರಿಸ್ತೇನೆ. ನೋಡಿ, ಇಲ್ಲಿ ಕಟ್ಟಿದ್ದನ್ನು ಫಸ್ಟಿಗೆ ಓಪನ್ ಮಾಡೋಣ. ಇಲ್ಲಿ ಕಟ್ ಮಾಡಿದೆ ನೋಡಿ, ಕಾಲು ಓಪನ್ ಮಾಡಿದ್ದದು. ಇನ್ನೊಂದು ಕಟ್ ಮಾಡೋಣ. ಓಪನ್ ಆಯ್ತು ಕಾಲು. ನೋಡಿ, ಈ ನೈಲಾನ್ ದಾರದಿಂದ ಕಟ್ಟಿದ್ದು ನಾನು. ಹಿಡಿಯುವಾಗ ನಾನೀಗ ಹಿಡಿದಿದ್ದು ಈ ಕಿರುಬೆರಳಿನಲ್ಲಿ. ನೋಡಿ, ಕಿರುಬೆರಳಲ್ಲಿ ಹಿಡಿದಿದ್ದು ನಾನು. ಇದನ್ನು ಕಿರುಬೆರಳಲ್ಲ ಅಂದರೆ ನಾವು ಈ ಕಾಲುಗಳಲ್ಲಿ ಕೂಡ ಹಿಡಿಬೋದು. ನೋಡಿ, ಹೀಗೆ ಈ ಕಾಲುಗಳಲ್ಲಿ ಕೂಡ ಹಿಡ್ಕೊಳ್ಬೋದು, ಅಥವಾ ಒಂದು ಕೈಯಲ್ಲಿ ಕೂಡ ಹಿಡ್ಕೊಳ್ಬೋದು. ಹೇಗೆ ಅಂತಂದರೆ ನೋಡಿ, ಜಸ್ಟ್ ಇದನ್ನು ಫಸ್ಟಿಗೆ ಫೋಲ್ಡ್ ಮಾಡಬೇಕು. ಸರಿಯಾಗಿ ಹೀಗೆ ಫೋಲ್ಡ್ ಮಾಡಿ ಇದರ ಬೆನ್ನಿನ ಹಿಂದೆ ಈ 2 ಬೆರಳುಗಳನ್ನಿಟ್ಟು ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಕರೆಕ್ಟಾಗಿ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಎಲ್ಲಾದರೂ ಕಾಲು ಜಾರಿದರೆ ಕೈಯನ್ನು ಕಚ್ಚಿ ಬಿಡ್ತದೆ. ಹಾಗೆ ಸ್ವಲ್ಪ ಕೇರ್ಫುಲ್ಲಾಗಿ ಹಿಡ್ಕೋಬೇಕು. ನೋಡಿ, ಈಸಿ. ಒಂದು ಕೈಯಲ್ಲಿ ಹಿಡ್ಕೊಳ್ಬೋದು, 2 ಕೈಯಲ್ಲಿ ಹೀಗೆ ಓಪನ್ ಮಾಡಿ ಕಾಲನ್ನು ಹಿಡ್ಕೊಳ್ಬೋದು, ಅಥವಾ ಅದರ ಕಿರುಬೆರಳಿನಲ್ಲಿ ಕೂಡ ಸಿಂಪಲ್ಲಾಗಿ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಕಿರುಬೆರಳಿನಲ್ಲಿ ಹಿಡ್ಕೊಳ್ಬೋದು. ಅದು 2 ಕಿರುಬೆರಳಿನಲ್ಲಿ ಹಿಡ್ಕೊಳ್ಬೇಕು. ಒಂದರಲ್ಲಿ ಹಿಡ್ಕೊಂಡ್ಬಿಟ್ರೆ ಹೀಗೆ ಒಂದೊಂದು ಸರಿ ಏನಾಗ್ತದೆ ಅಂದರೆ ಅದು ಕಿರುಬೆರಳನ್ನು ತುಂಡು ಮಾಡಿ ಕೆಳಗಡೆ ಬಿದ್ದು ಬಿಡ್ತದೆ. ಹಾಗಾಗಿ 2 ಕಿರುಬೆರಳಲ್ಲಿ ಹಿಡ್ಕೊಂಡ್ರೆ ಒಳ್ಳೆಯದು. ಈಗ ಇದನ್ನು ಕಟ್ಟುವುದು ಹೇಗೆ ಅಂತ ನಿಮ್ಗೆ ತೋರಿಸ್ತೇನೆ. ನೋಡಿ, ಇದು ಏಡಿಯ ಬೆನ್ನು, ಇದು ದೊಡ್ಡ ಕಾಲು, ಇದು ಚಿಕ್ಕ ಕಾಲು. ಏಡಿಯದ್ದು ಒಂದು ಕಾಲು ದೊಡ್ಡದಿರ್ತದೆ, ಮತ್ತೊಂದು ಕಾಲು ಚಿಕ್ಕದಿರ್ತದೆ. ಆಲ್ಮೋಸ್ಟ್ ಎಲ್ಲ ಏಡಿಗಳು ಹೀಗೆ. ನೋಡಿ, ಇದು ಏಡಿಯ ಕಣ್ಣುಗಳು 2. ನೋಡಿ, ಇಲ್ಲಿ ಓಪನ್ ಆಗಿದೆ ನೋಡಿ ಕಣ್ಣು. ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತದೆ ನೋಡಿ, ಅದು ಕಣ್ಣು. ಮತ್ತು ಇದೆಲ್ಲ ಕಾಲುಗಳು. ಮತ್ತು ಇದೊಂದು ಕಿರುಬೆರಳು. ಇದರ ಸಹಾಯದಿಂದ, ಇದು ಕಿರುಬೆರಳು, ಇದರ ಸಹಾಯದಿಂದ ಏಡಿ ಸ್ವಿಮ್ ಮಾಡ್ತದೆ ನೀರಿನ ಮೇಲೆ. ನೀರಿನ ಒಳಗಡೆ ಹೋಗ್ತಾ ಇಲ್ವ, ಹಾಗೆ ಮೇಲೆ ಕೂಡ ಅದು ಈಜಾಡ್ಕೊಂಡು ಹೋಗ್ತದೆ. ನೀವು ನೋಡಿರ್ತೀರಲ್ಲ, ಗೊತ್ತಿಲ್ಲ. ಇದನ್ನು ಈಗ ಕಟ್ಟೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ, ನಾನು ಶೂ ಹಾಕಿದ್ದೇನೆ. ಫಸ್ಟಿಗೆ ಶೂ ತೆಕ್ಕೊಳ್ತೇನೆ, ಯಾಕೆಂದರೆ ಶೂ ಇದ್ದರೆ ಗ್ರಿಪ್ ಆಗಲ್ಲ. ಹಾಗೆ ಏಡಿಯನ್ನು ಫಸ್ಟಿಗೆ ಹೀಗೆ ಕೆಳಗಡೆ ಇಡಬೇಕು. ಹೀಗೆ ಇಟ್ಟು ಅದರ ಬೆನ್ನಿನ ಮೇಲೆ ನಮ್ಮ ಕಾಲಿನಿಂದ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಏಡಿ ಆಚೆ ಓಡಲಿಕ್ಕಾಗಲ್ಲ ಏಡಿಗೆ. ಮತ್ತು ಈ ನೈಲಾನ್ ದಾರ ಸುಮಾರು ಒಂದಿಷ್ಟು ಉದ್ದ, ನಮಗೆ ಬೇಕಾದಷ್ಟು ಉದ್ದ, ಒಂದು ಅರ್ಧ ಮೀಟ್ರ್ ಕಟ್ ಮಾಡಿ ಇಟ್ಕೊಂಡು, ಅರ್ಧ ಮುಕ್ಕಾಲು ಮೀಟ್ರ್ ಕಟ್ ಮಾಡಿ ಇಟ್ಕೊಂಡು, ನೋಡಿ, ಏಡಿಯ ಹೊಟ್ಟೆ ಇದು ಬೆನ್ನು ಏಡಿದ್ದು. ಈ ಬೆನ್ನಿನ ಮುಂದೆ ಕಾಲಿದೆ, ಈ ಕಾಲಿನ ನಡುವಿನಿಂದ ಹೀಗೆ ಕೆಳಗಡೆ ಹಾಕಿ ಈ ಕಾಲನ್ನು ಸರಿಯಾಗಿ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಫಸ್ಟಿಗೆ ಹಿಡ್ಕೊಂಡು ಇದನ್ನು ಹೀಗೆ ಎಳೆದ್ರೆ ಟೈಟ್ ಆಗ್ತದೆ ಕಾಲು. ನಂತರ ಈ ಬೆನ್ನನ್ನು ಎತ್ತಿ ಈ ಕಿರುಬೆರಳಿನ ಕೆಳಗಿನಿಂದ ತೆಗೆದು, ಈಚೆ ಸೈಡ್ ಕಿರುಬೆರಳಿನ ಹಿಂದಿನಿಂದ ತೆಗೆದು ಏಡಿಯನ್ನು ಹೀಗೆ ಉಲ್ಟ ಮಲಗಿಸಿ ಅದನ್ನು ಕಾಲಿನಿಂದ ಪ್ರೆಸ್ ಮಾಡಿ ಇಟ್ಕೊಂಡು ಈ ಥರ ಸಿಂಗಲ್ ನಾಟ್ ಹಾಕಿ ಅದನ್ನು ಟೈಟ್ ಮಾಡಿ ಅದರ ಮೇಲೆ ಬೆರಳು ಇಟ್ಕೋಬೋದು ನಮ್ಮ ಗ್ರಿಪ್ಪಿಗೆ. ಇದು ನೈಲಾನ್ ದಾರ, ಹಾಗಾಗಿ ಜಾರ್ತದೆ, ಅದಕ್ಕೋಸ್ಕರ ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಂಡಿರೋದು. ನೀವು ಗೋಣಿ ದಾರದಿಂದ ಕೂಡ ಕಟ್ಬೋದು. ಅದನ್ನು ವೆಟ್ ಮಾಡಿದರೆ ಒಳ್ಳೆ ಗ್ರಿಪ್ ಆಗ್ತದೆ. ಸಿಂಗಲ್ ನಾಟ್ ಆದ ನಂತರ ಮತ್ತೊಂದು ಸಿಂಗಲ್ ನಾಟ್ ಹಾಕಿದರೆ ಆಲ್ಮೋಸ್ಟ್ ಟೈಟ್ ಆಗ್ತದೆ. ನಂತರ ಒಂದು ಡಬಲ್ ನಾಟ್ ಹಾಕಿದರೆ ಕಂಪ್ಲೀಟ್ ಲಾಕ್ ಆಗ್ತದೆ. ನೋಡಿ, ಇದನ್ನು ಹೀಗೆ ನೇತಾಡಿಸಿ ಕೂಡ ಇಟ್ಕೊಳ್ಬೋದು, ಹೀಗೆ ಕೈಯಲ್ಲಿ ಇಟ್ಕೊಳ್ಬೋದು. ಈ ಮಿಡ್ಲ್ ಪೋರ್ಷನ್ ಇದೆ ನೋಡಿ, ಈ ಕಾಲು ಹತ್ರ, ಇದರ ಒಳಗಡೆ ಕೈ ಹಾಕಿದರೆ, ಈ ಮಿಡ್ಲ್ ಪೋರ್ಷನ್ ಇದೆ ಅಲ್ಲ, ಇದರ ಒಳಗಡೆ ಕೈ ಹಾಕಿದರೆ ಕಚ್ತದೆ ಏಡಿ. ಅದನ್ನು ಬಿಟ್ಟರೆ ಇಲ್ಲಿ ಹಿಡಿಬೋದು, ಹೊಟ್ಟೆ ಕೆಳಗಡೆ ಇಟ್ಕೋಬೋದು. ಈ ಕಾಲಲ್ಲಿ ಇಟ್ಕೊಂಡ್ರು ಏಡಿ ಕಚ್ಚಲಿಕ್ಕಾಗಲ್ಲ. ಈಗ ಇದನ್ನು ಚೀಲದೊಳಗಡೆ ಹಾಕೋಣ. ಜಸ್ಟ್ ಒಂದು ಸಿಂಪಲ್ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಿದೆ.
ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಗೆಳೆಯರೆ.